ಯಾಕೋ ಇವಾಗ ಮಳೆ ಸ್ಟಾರ್ಟ್ ಆಗೋ ಥರನೇ ಇದೆ. ಮಟನ್ ಇಸ್ಕೊಂಡು ಮಟನ್ ಬಿರಿಯಾನಿ ಮಾಡಬೇಕು ನೈಟ್ಗೆ. ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಎಲ್ಲ ಒಣಗಾಕಿದ್ದೆಲ್ಲ ಗೋವಿಂದ. ಈ ಮಳೆಯಲ್ಲಿ ಟ್ರಿಪ್ ಹಾಕ್ಬೇಕು. ಸೊ ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ನೇತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್ಸ್. ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ನಮ್ಮ ಗಾಡಿಗೆ ಅಂದರೆ ನಮ್ಮ ಕಾರ್ಗೆ ಟಯರ್ ಚೇಂಜ್ ಮಾಡಿಸ್ಬೇಕಿತ್ತು. ಇದು ನಾವು ಗಾಡಿ ಹೊಸದ್ರಲ್ಲಿ ತೊಗೊಂಡಾಗ್ಲಿಂದನೂ ಇಲ್ಲಿವರೆಗೂ ಟಯರ್ ಚೇಂಜ್ ಮಾಡಿಸಿಲ್ಲ. ಬಟ್ ಈಗ ಅದರ ಎಕ್ಸ್ಪೈರಿ ಟೈಮ್ ಬಂದಿದೆ. ಸೊ ಹಾಗಾಗಿ ವೀಲ್ಸ್ನ ಚೇಂಜ್ ಮಾಡೋಣ ಅಂತ ಟಯರ್ಸ್ನ. ಸೊ ಅದೇನಾಗಿದೆ ಅಂತಂದರೆ, ನಾವು ಲಾಸ್ಟ್ ಟೈಮ್ ಚೆನ್ನೈಗೆ ಹೋಗಿದ್ವಿ. ಪಾಂಡಿಚೇರಿಗೆ ಹೋದಾಗ ಅದು ಸ್ವಲ್ಪ ಟಯರ್ ಪ್ರಾಬ್ಲಮ್ ಆಗಿತ್ತು, ಅಂದರೆ ಸ್ವಲ್ಪ ಶೇಕ್ ಆಗ್ತಾ ಇತ್ತು ಗಾಡಿ. ಸೊ ಹಾಗಾಗಿ ಚೆಕ್ ಮಾಡಿದಾಗ ಆ ಟಯರ್ದು ಮೇಲೆ ಎಲ್ಲ ಸೌದ್ಬಿಟ್ಟು ಒಳಗಡೆ ಪಿನ್ಸ್ ಥರ ಬರುತ್ತೆ ನೋಡಿ, ಈ ಥರದ್ದೆಲ್ಲ ಬಂದ್ಬಿಟ್ಟಿತ್ತು. ಸೊ ನಾವು ನಮ್ಮ ಹತ್ರ ಇದ್ದಿದ್ದು ಸ್ಟೆಪ್ನಿನ ಆಗ ಚೇಂಜ್ ಮಾಡಿದ್ವಿ. ಸೊ ಇವಾಗ ಇದನ್ನು ಚೇಂಜ್ ಮಾಡಿಸ್ಬಿಡೋಣ, 4 ಟಯರ್ಸ್ನ ಚೇಂಜ್ ಮಾಡಿಸೋಣ ಅಂತ. ಯಾಕೆಂದರೆ ಒಂದಿಷ್ಟು ಕಿಲೋಮೀಟರ್ ಆದಮೇಲೆ ಅದನ್ನು ಯೂಸ್ ಮಾಡೋಷ್ಟಿರಲ್ಲ. ಬಟ್ ನಾವು ಜಾಸ್ತಿ ಎಲ್ಲೂ ಹೊರಗಡೆಗೆಲ್ಲೂ ತೊಗೊಂಡು ಹೋಗ್ದಿರೋ ಕಾರಣ, ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಾಗ 2 ವೀಲರ್ಸ್ ಯೂಸ್ ಮಾಡ್ತೀವಿ. ಫ್ಯಾಮಿಲಿ ಅಂತ ಬಂದಾಗ ಹೊರಗಡೆಗೆ ಹೋಗ್ಬೇಕು ಅಂದಾಗ ಮಾತ್ರ ನಾನು ಕಾರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾವು ಇವತ್ತು ಟಯರ್ಸ್ನ ಚೇಂಜ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಈ ಟೋಟಲ್ 4 ಟಯರ್ಗೆ ನನಗೆ 18,000 ಚೇಂಜ್ ಬಿತ್ತು. ಸೊ ಒಂದೇ ಸಲ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು 4 ಟಯರ್ನ ಒಂದೇ ಸಲ ನಾವು ಚೇಂಜ್ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು ಅಲ್ಲಿಂದ ಮಕ್ಕಳನ್ನ ಸ್ಕೂಲಿಂದ ಬಿಡೋ ಟೈಮ್ ಆಗಿತ್ತು. ಸೊ ಮಕ್ಕಳನ್ನ ಪಿಕಪ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ. ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ, ಹಾಗೆ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಸೂಪ್ ನೂಡಲ್ಸ್ ತೊಗೊಂಡೆ. ಅದು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಅಂದ್ಬಿಟ್ಟು, ಕೋಲ್ಡ್ ಎಲ್ಲ ಸ್ವಲ್ಪ ಮೂಕಟ್ಟೋದೆಲ್ಲ ರಿಲೀಫ್ ಆಗುತ್ತೆ ಅಂತ ಒಂದು ಸೂಪ್ ನೂಡಲ್ಸ್ ಬೌಲ್ ತೊಗೊಂಡೆ. ಹಾಗೆ ನನ್ನ ಹಸ್ಬೆಂಡು ಬ್ರೆಡ್ ಆಮ್ಲೆಟ್ ತೊಗೊಂಡ್ರು. ಸೊ ಈಗ ಇಲ್ಲಿಂದ ನಾವು ಮತ್ತೆ ಸ್ಕೂಲ್ ಹತ್ರ ಹೋಗ್ತೀನಿ, ಮಕ್ಕಳನ್ನ ಪಿಕ್ ಮಾಡಬೇಕಲ್ಲ. ಹಾಗಾಗಿ ಸ್ಯಾಂಡ್ವಿಚ್ ಎಲ್ಲ ಪಾರ್ಸಲ್ ತೊಗೊಂಡು ಮನೆಗಲ್ಲ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆಚ ಕಡೆ ಮಳೆ ಬರೋ ಥರ ಇದೆ. ಬಟ್ಟೆ ಒಣಗಾಕ್ಬಿಟ್ಟು ಬಂದಿದ್ದೀನಿ, ಬಟ್ಟೆ ಎತ್ಕೋಬೇಕು. ಇಲ್ಲಿ ನೋಡಿದ್ರೆ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಇವಾಗ ಮಳೆ ಸ್ಟಾರ್ಟ್ ಆಗೋ ಥರನೇ ಇದೆ. ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಸೊ ಅದಕ್ಕೆ ಸ್ವಲ್ಪ ನಾನು ಸೂಪ್ ಎಲ್ಲ ಕುಡಿದೆ, ಅಂದರೆ ಪೆಪ್ಪರ್ ಎಲ್ಲ ಹಾಕಿರ್ತಾರಲ್ಲ, ಬೇಗ ಹೋಗುತ್ತೆ ಮತ್ತು ಸ್ವಲ್ಪ ಗಂಟ್ಲಿಗೆಲ್ಲ ರಿಲೀಫ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೂಪ್ ಎಲ್ಲ ತೊಗೊಂಡು ಕುಡಿದ್ಬಿಟ್ಟು ಇವಾಗ ಮಟನ್ ಇಸ್ಕೊಂಡು ಮಟನ್ ಬಿರಿಯಾನಿ ಮಾಡಬೇಕು ನೈಟ್ಗೆ. ನನ್ನ ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಇವಾಗ ಅವರೇ ಮಟನ್ ಇಸ್ಕೊಡ್ತಾರೆ, ನಾನು ಹೋಗಿ ಕುಕ್ ಮಾಡ್ತೀನಿ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಮಳೆಗೆ ಬರೋಕ್ಕೆ ಮುಂಚೆ. ನಾನು ಬೇಗ ಹೋಗಬೇಕು ಮನೆಗೆ ಹೋಗಿ ಮೇಲ್ಗಡೆಯಿಂದ ಬಟ್ಟೆ ತೊಗೊಂಡು ಬಂದರೆ, ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ಮಿಷಿನ್ಗೆ ಹಾಕಬೇಕು. 2 ಕೆಲಸ ಆಗ್ಬಿಡುತ್ತೆ. ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ, ನನಗೂ ಆಗಿದೆ, ನನ್ನ ಮಗಳಿಗೂ ಕೋಲ್ಡ್ ಆಗಿದೆ ಪಾಪ. ಅದಾದ್ರೂ ಸ್ಕೂಲ್ಗೆ ಹೋಗಿದೆ. ಇವಾಗ ಯಾವ ಥರ ಇದೆಯಾ ಗೊತ್ತಿಲ್ಲ, ನೋಡಬೇಕು. ಪಾಪ ಬೇಳ್ತಾ ಇತ್ತು ಬೆಳಗ್ಗೆನೇ ಜಾಸ್ತಿ ಆಗ್ತಾಯಿದೆ ಅಂತ ಟ್ಯಾಬ್ಲೆಟ್ ಹಾಕಿ ಕಳಿಸಿದ್ದೆ. ನನಗೆ ಇವಾಗ ಜಾಸ್ತಿ ಆಗಿದೆ, ಬೆಳಗ್ಗೆ ಇಷ್ಟಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಈ ರೋಡಲ್ಲಿ ಯಾವಾಗ ಬಂದರೂ ಟ್ರಾಫಿಕ್. ಇನ್ನೇನು ಸ್ಕೂಲ್ ಹತ್ರ ಬಂದ್ವಿ. ಬರೋಷ್ಟೊತ್ತಿಗೆ ಹನಿ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬಂದರೆ ನಮಗೆ ಕಷ್ಟ ಆಗುತ್ತೆ ಸ್ಕೂಲ್ ಹತ್ರ ಮಕ್ಕಳನ್ನ ಪಿಕ್ ಮಾಡೋಕ್ಕೆ. ಯಾಕೆಂದರೆ ಮಳೆ ಬಂದರೆ ಅವರು ಕ್ಲಾಸ್ ರೂಮಲ್ಲಿ ಇರ್ತಾರೆ. ಸೊ ನನ್ನ ಮಗಳು 3rd ಫ್ಲೋರಲ್ಲಿದೆ. ಸೊ ಹತ್ತಿ ಹೋಗಬೇಕು. ಅದೇ ಮಳೆ ಇಲ್ಲ ಅಂತಂದರೆ ಗ್ರೌಂಡಲ್ಲೇ ಕೂರಿಸಿರ್ತಾರೆ. ಸೊ ಹಾಗೆ ನಾವು ಡೈರೆಕ್ಟಾಗಿ ಪಿಕ್ ಮಾಡ್ಕೊಂಡು ಬಂದುಬಿಡ್ಬೋದು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿ ಬಿಡ್ತು. ನನ್ನ ಬಟ್ಟೆ ಎಲ್ಲ ಒಣಗಾಕಿದ್ದೆಲ್ಲ ಗೋವಿಂದ. ಆ್ಯಕ್ಚುಲಿ ಈ ಮಳೆಯಲ್ಲಿ ಟ್ರಿಪ್ ಹಾಕ್ಬೇಕು. ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ಕರ್ಕೊಂಡೋಗು ಅಂತ. ಮಕ್ಕಳಿಗೆ ಸ್ಕೂಲ್ ಇದೆ, ಸೊ ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ. ಬಟ್ ಈ ಮಳೆಯಲ್ಲಿ ಟ್ರಿಪ್ ಹಾಕಿದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನನಗೆ ಮಳೆ ಅಂದರೆ ತುಂಬ ಇಷ್ಟ. ಇನ್ನು ಕಾರ್ತಿಕ್ನ ಅವ್ರ ಮನೇಲಿ ಡ್ರಾಪ್ ಮಾಡಿ ಬರ್ತಾ ಮಟನ್ ತೊಗೊಂಡು ಬಂದಿದ್ದೆ. ಸೊ ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಮಟನ್ ಬಿರಿಯಾನಿ. ಸೊ ಹಾಗಾಗಿ ಇವತ್ತು
ಬೇಗನೆ ಅಡುಗೆ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ನನಗೂ ಹೊಟ್ಟೆ ಹಸಿತಾ ಇತ್ತು, ಸೊ ಹಾಗಾಗಿ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ದಮ್ ಕಟ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಗೆ ಸ್ಕೂಲಲ್ಲಿ ಫೋಟೋಸ್ ಬೇಕಿತ್ತು, ಅವನಿಗೆ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೀನಿ, ಫೋಟೋ ತೆಗೆಸ್ಬಿಡೋಣ ಅಂತ ಅಂದ್ಬಿಟ್ಟು. ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಅವರ ಬುಕ್ಕಲ್ಲಿ ಏನೋ ಸ್ಟಿಕ್ ಮಾಡಬೇಕಿತ್ತಂತೆ, ಸೊ ಹಾಗಾಗಿ ಅವನದು ಮಾತ್ರ ಫೋಟೋಸ್ ಎಲ್ಲ ಖಾಲಿಯಾಗಿತ್ತು, ಸೊ ಹಾಗೆ ತೊಗೊಂಡ್ವಿ. ಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.